ಪ್ರತಿಯೊಂದು ಸಂದರ್ಭದಲ್ಲೂ ನೌಕರರ ಪರವಾಗಿ ಭಾಳ ಸ್ಟ್ರಾಂಗಾಗಿ ಧ್ವನಿ ಇರ್ತಾನೆ. ಅದು ರಾಜ್ಯದ ಮಟ್ಟದಲ್ಲೂ ಭಾಳ ಸ್ಟ್ರಾಂಗಾಗಿ ಇವತ್ತಿಲ್ಲ ನಾಳೆ ನಿಮಗೆ ಪೌರಸೇವಾ ನೌಕರ ಸಂಘದ ರಾಜ್ಯಾಧ್ಯಕ್ಷ ಆದರೂ ಆಶ್ಚರ್ಯ ಏನಿಲ್ಲ ಏನೋ ಇರಲಿ. ಅಲ್ಲಲ್ಲ, ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವು ಪ್ರತಿ ಸಾರಿನೂ ಈಗ ನೌಕರರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ, ಜಿನೈನ್ ತೊಂದರೆ ಆದಂಥ ಸಂದರ್ಭದಲ್ಲಿ ಅವ್ರ ಎದುರಾಳಿ ಎಷ್ಟೇ ದೊಡ್ಡ ಅಧಿಕಾರದಲ್ಲಿರಲಿ ಅಥವಾ ಎಷ್ಟೇ ದೊಡ್ಡ ಭಯ ಮತ್ತು ನಿರ್ಭೀತಿಯಿಂದ ಅವ್ರ ನೌಕರ ಪರವಾಗಿ ಧ್ವನಿ ಎತ್ತಿದ್ದಾನೆ. ಇವತ್ತು ಅವನಿಗೆ ತೊಂದರೆ ಆಯಿತು. ಆ್ಯಕ್ಚುಲಿ ಅವನದೇನು ತಪ್ಪಿಲ್ಲದೆ ತೊಂದರೆ ಮಾಡಿದ್ರು, ಆಡಳಿತ ರೂಢವಾಗಿ ಒಂದು ಅವಿವೇಕದ ಕೆಲಸ ಮಾಡಿದ್ರು. ಆದರೆ ನಮ್ಮ ನೌಕರರು ಮೆಚ್ಚಬೇಕಾದ್ದೇನೆಂದರೆ, ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಇವ್ರ ಪೌರಸೇವಾ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷರಿಗೆ ಹಿಂಗೆ ತೊಂದರೆ ಆಗಿದೆ ಅಂತೇಳಿ ಜಾಸ್ತಿ ಮಟ್ಟದಲ್ಲಿ ಮಾಡದೆ ಹೋದರೂ ಕೂಡ ಒಂದು ಹಂತದ ತನಕ ಬಂದು ಎಲ್ಲರೂ, ಇಡೀ ನೌಕರರು, ಜಿಲ್ಲೆಯ ಎಲ್ಲ ನೌಕರರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದು ಆ ಒಗ್ಗಟ್ಟು ಇರಬೇಕು. ಯಾಕೆಂದರೆ ತಪ್ಪಿಲ್ಲದೆ ಇರುವಾಗ, ತಪ್ಪು ಮಾಡಿ ಶಿಕ್ಷೆ ಅನುಭವಿಸಿದ್ರೆ ಅದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ, ಅವನೇ ಬರೋದು. ಬಟ್ ಏನೂ ತಪ್ಪು ಮಾಡದೇ ಇರುವಾಗ ಯಾರು ಆ ಪರಿಸ್ಥಿತಿ ಯಾರಿಗೆ ಬೇಕಾದ್ರೂ ಬರ್ಬೋದು, ನಿಮ್ಮಲ್ಲಿರೋ ನೌಕರರು ಯಾರಿಗೆ ಬೇಕಾದ್ರೂ ಬರ್ಬೋದು. ಆಗ ನ್ಯಾಯದ ಪರವಾಗಿ ನಿಂತ್ಕೊಬೇಕು. ಅದಕ್ಕೆ ಆ ರೀತಿ ಮುಂದೆನೂ ಕೂಡ ಆಗ್ಬೋದು, ನಿಮಗೂ ಆಗ್ಬೋದು, ಇನ್ನೊಬ್ರಿಗೆ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವನಿಗೇನೋ ಅವನಾಗಿದ್ದಾನೆ ಅನ್ನೋದು ಬಿಟ್ಟು ಎಲ್ಲೋದ್ರೂ ಕೆಲಸ ಮಾಡಬೇಕು, ಅದು ಬೇರೆ ವಿಷಯ. ಆದರೆ ಅನ್ಯಾಯ ಆಗಬಾರ್ದು. ಸುಮ್ಮನೆ ವಿನಾಕಾರಣ ಒಂದು ಏನೂ ತಪ್ಪಿಲ್ಲದೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಎಲ್ಲ ನೌಕರರು ಒಗ್ಗೂಡಬೇಕು. ಅದೆಂಥ ಸಂದರ್ಭ ಬಂದಲಿ. ಆಮೇಲೆ ಯಾವುದೇ ಒಳ್ಳೆ ವಿಷಯಕ್ಕೆ, ಈಗ ಪೌರಸೇವಾ ನೌಕರರು, ಪೌರ ಕಾರ್ಮಿಕರಿಗೆ ಏನಾದ್ರು ತೊಂದರೆ ಆದಾಗ ಎಲ್ಲರೂ ಒಗ್ಗಟ್ಟಾಗಿ ಬರ್ತಾರೆ, ಏನೋ ಸಹಾಯ ಮಾಡಿ ಅನ್ನೋದು. ಅಂಥ ವಿಚಾರದಲ್ಲಿ ಎಲ್ಲರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಈಗ ಅವನಿಗೂ ಕೊರೋನಾ ಸಂದರ್ಭದಲ್ಲಿ ತೊಂದರೆ ಆದಾಗ ನೌಕರರು ಕಾಪಾಡಿದ್ರು, ಎಲ್ಲರೂ ಸೇರ್ಕೊಂಡಿದ್ರು. ಆ ರೀತಿ ಒಬ್ರಿಗೊಬ್ರು ಯಾರೇ ತೊಂದರೆ ಆದ್ರೂ ಪೌರಸೇವಾ ನೌಕರರ ಸಂಘಟನೆ ಅಂದಮೇಲೆ ಎಲ್ಲರೂ ಕೂಡ ದೊಡ್ಡವ್ರಿರಲಿ ಚಿಕ್ಕವ್ರಿರಲಿ, ನಾಳೆ ಸುನೀತಾ ಅವ್ರಿಗಾಗ್ಬೋದು, ರೇಖಾ ಅವ್ರಿಗಾಗ್ಬೋದು, ಪವಿತ್ರಾಗಾಗ್ಬೋದು, ಇನ್ನೊಬ್ರಿಗೆ ವಿನಾಕಾರಣ ತೊಂದರೆ ಆದ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದು ಈ ವಿಚಾರದಲ್ಲಿ ಮಾಡಿದ್ರು ನಮ್ಮ ನೌಕರ ಸಂಘದವರು. ಅದು ನಮ್ಗೆ ಸ್ವಲ್ಪ ಖುಷಿ ಆಯಿತು. ಯಾಕೆಂದರೆ ಈಗ ಯಾರು ನಿಮ್ಮ ಪರ ಧ್ವನಿ ಎತ್ತಾರೆ, ಅವ್ರ ಪರ ನಿಂತ್ಕೊಳ್ಳಿಲ್ಲ ಅಂದರೆ ಆತ್ಮವಂಚನೆ ಮಾಡ್ತಾರೆ. ಯಾರಾದ್ರಾಗಿ ಯಾರು ನಿಮ್ಮ ಪರ ಧ್ವನಿ ಎತ್ತಾರೆ, ಈಗ ನಾನು ಯಾಕೆ ನಾವು ಬೆಳೆಸೋದು ಹುಡುಗ, ಅದು ಬೇರೆ ವಿಷಯ. ನಾನು ಅವ್ನು ಕುಂಡಿಸ್ಕೊಂಡು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನೌಕರಿಗೆ ತೊಂದರೆ ಆದಂಥ ಸಂದರ್ಭದಲ್ಲೆಲ್ಲ ಅವ್ರ ಎದುರಾಳಿಗಳು ಎಷ್ಟೇ ದೊಡ್ಡವರು ಇರಲಿ, ಅವ್ರ ವಿರುದ್ಧ ಧ್ವನಿ ಎತ್ತಿದ್ದಾನ. ಆದರೆ ಅವ್ನು ತೊಂದರೆ ಆದಾಗ ಇಲ್ಲೂ ಭಾಳಷ್ಟು ಜನರಿಗೆ ಸಹಾಯ ಮಾಡಿದ. ಅಂದರೆ ಅವರೆಲ್ಲರೂ ಪರ ನಿಂತ್ಕೊಳ್ಳಿಲ್ಲ. ಆ ರೀತಿ ಆಗಬಾರ್ದು. ಯಾರಿಗೇ ತೊಂದರೆ ಆಗ್ಬೋದು, ಅಂದರೆ ವಿನಾಕಾರಣ ಹೇಳ್ತಾರೆ. ತೊಂದರೆ ತಪ್ಪು ಮಾಡಿ ತೊಂದರೆ ಆದರೆ ಅವರು ಅನುಭವಿಸ್ಲಿ. ಆದರೆ ತಪ್ಪಿಲ್ಲದೆ ತೊಂದರೆ ಆಗೋವಂಥ ಪರಿಸ್ಥಿತಿ ಬರ್ತವೆ ಎಲ್ಲರಿಗೂ. ಎಲ್ಲರಿಗೂ ನಿಮ್ಮದೇನೋ ತಪ್ಪಿಲ್ಲದೆ ಹೋದ್ರೂ ಬಲಿ ಹೊಡೆಯೋಂಥ ಕೆಲಸ ಆಗ್ತದೆ. ಯಾರು ಜಯಣ್ಣ ಯಾರದು ನಿಮ್ಮ ಇಂಜಿನಿಯರ್ ಅದೇನು ಪಾತ್ರದ ಇಲ್ಲದೆ ವಾಪಸ್ ಸುಳ್ಳಾಗೋದು ಇದರಲ್ಲಿ ಅಲ್ವಾ? ಹಂಗಾಗಿ ಆ ರೀತಿ ಆಗಬಾರ್ದು. ಎಲ್ಲರೂ ಕೂಡ ಒಬ್ರಿಗೊಬ್ರು ಅನುಸರಣೆ ಮಾಡ್ಕೊಂಡು ಹೋಗಿ. ಈ ಸಾರಿ ಪೌರ ನೌಕರ ದಿನಾಚರಣೆ ಯಾವಾಗ ಬರೋದು? ಸೆಪ್ಟೆಂಬರ್. ನಮ್ಮ ಬಾಡಿ ಇರ್ತದಲ್ಲ, ಈ ಸಾರಿ ಭಾಳ ಅದ್ದೂರಿಯಾಗಿ ಮಾಡೋಣ. ಇನ್ನೊಂದು ಮೈಲಿಗೆ ಸ್ಥಾಪನೆ ಮಾಡೋಣ.